ನೆಟ್ ಡಿಸ್ಪೋಸಲ್ 3,000 ಅಂತ ತೆಗೆದುಕೊಂಡ್ರು ಕೂಡ 30,000 ಮಾಡಬೇಕು ಅಂತಂದ್ರೆ 10 ತಿಂಗಳು ಆಗುತ್ತೆ. ಸೊ ಇಟ್ ಇಸ್ ಸ್ವಲ್ಪ ಇದನ್ನ ಈ ಚಾಪ್ಟರ್ ಅನ್ನ ನಾವು ಕ್ಲೋಸ್ ಮಾಡಬೇಕಾಗಿದೆ. ಯಾಕಂದ್ರೆ 1.5 ವರ್ಷದಿಂದ ನಾವು ಮಾತಾಡ್ತಾ ಇರೋದ್ರಿಂದ ನಾವು ಮುಂದಿನ 6 ತಿಂಗಳ ಒಳಗಡೆ ಇದನ್ನ ಕ್ಲೋಸ್ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ನಾವು ಈಗಾಗಲೇ ಬೇಕಾದಷ್ಟು ಡೆಡ್ಲೈನ್ ಕೊಟ್ಟಿದ್ದೇವೆ, ಡೆಡ್ಲೈನ್ ಎಲ್ಲ ಬ್ರೀಚ್ ಆಗಿದೆ. ಆದ್ರೆ ಪ್ರತಿ ಬಾರಿ ನಾವು ಡೆಡ್ಲೈನ್ ಕೊಡೋದು, ಅದನ್ನ ನಾವೇ ಬ್ರೀಚ್ ಮಾಡೋದು ಯಾರಿಗೂ ಯಾವುದೇ ವ್ಯವಸ್ಥೆಗೆ ಶೋಭೆ ತರೋದಿಲ್ಲ. ಹಾಗಾಗಿ ಇವುಗಳನ್ನ ಒನ್ ಟೈಮ್ ಡಿಸ್ಪೋಸಲ್ ನಾವು ಮಾಡಲೇಬೇಕಾಗಿರೋದ್ರಿಂದ ಈ 3,000 ನೆಟ್ ಡಿಸ್ಪೋಸಲ್ ಏನಿದೆ ಇದನ್ನ ನಾವು ಸ್ವಲ್ಪ ಜಾಸ್ತಿ ಮಾಡಲೇಬೇಕಾದಂತ ಅನಿವಾರ್ಯ ಇದೆ. ಬಟ್ ಆಗ್ತಾ ಇದೆ. ಇವನ್ ಸಂತೋಷದ ವಿಷಯ ಅಂದ್ರೆ ಸ್ಪೆಷಲ್ ಎಸಿಗಳು ಕೂಡ ವಿಲೆ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಮೇ ನಾಟ್ ಬಿ ಇನ್ ಹ್ಯೂಜ್ ನಂಬರ್ಸ್, ಬಟ್ ಅಟ್ ಲೀಸ್ಟ್ ಅವ್ರೀಗ ಸೆಟ್ಲ್ ಇನ್ ಆಗಿದ್ದಾರೆ, ಹಿಯರಿಂಗ್ ಮಾಡಿದ್ದಾರೆ, ಆಪರ್ಚುನಿಟಿ ಕೊಟ್ಟಿದ್ದಾರೆ. ಬಹುಶಃ ನೆಕ್ಸ್ಟ್ ಮಂತ್ ಒಳಗಡೆ ಡಿಸ್ಪೋಸಲ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಾನು ನಿರೀಕ್ಷೆಯನ್ನ ಇಟ್ಕೊಂಡಿದ್ದೇನೆ. ಸೊ ಹಾಗಾಗಿ ಓಪನಿಂಗ್ ರಿಮಾರ್ಕ್ಸ್ ಅಲ್ಲಿ ನಂದು ಬ್ರಾಡ್ಲಿ ಸ್ಪೀಕಿಂಗ್ ವಿ ಆರ್ ಆನ್ ದ ರೈಟ್ ಟ್ರ್ಯಾಕ್. ಸೊ ಎಲ್ಲರೂ ಕೂಡ ಅಲೈನ್ಮೆಂಟ್ ಆಗಿದೆ, ನಾವೆಲ್ಲ ಪ್ರಯತ್ನ ಆಗ್ತಾ ಇದೆ. ಸೊ ನಾನು ಇಷ್ಟೇ, ಈಗ ಓಪನಿಂಗ್ ರಿಮಾರ್ಕ್ಸು ಅಷ್ಟೇ, ಕ್ಲೋಸಿಂಗ್ ರಿಮಾರ್ಕ್ಸು ಅಷ್ಟೇ, ನಿಮ್ಮಿಂದ ನಿರೀಕ್ಷೆ ಮಾಡೋದು ಏನಂದ್ರೆ ನೀವು ಏನ್ ಮಾಡ್ತಾ ಇದ್ದೀರಾ ಅದರಲ್ಲಿ ಇನ್ನ 30% ಜಾಸ್ತಿ ಮಾಡಬೇಕು ಅಷ್ಟೇ. ಇದು ಸಿಂಪಲ್ ಆಗಿ ಹೇಳೋದಾದ್ರೆ ನಂಬರ್ ಶುಡ್ ಇನ್ಕ್ರೀಸ್. ನೀವು ಏನ್ ಮಾಡಿದೀರಾ ಅದರಲ್ಲಿ 30%. ಇಷ್ಟನ್ನ ನಾವು ನೆಕ್ಸ್ಟ್ ಒಂದು 3 ತಿಂಗಳು ಮಾಡಿಬಿಟ್ರೆ ಐ ಥಿಂಕ್ ನಿಜವಾಗಿ ಇಲಾಖೆಗೆ ನಿಜವಾಗಿ ಒಳ್ಳೆ ಒಂದು ಹೆಸರು ಬರುತ್ತೆ. ಯಾಕೆ ಅಂದ್ರೆ ವಿ ಇನ್ಹೆರಿಟೆಡ್ 60,000 ಕೇಸಸ್ 1 year and above. ಇದನ್ನೇನಾದ್ರೂ ನಾವು ಡಿಸ್ಪೋಸ್ ಮಾಡ್ಲಿಕ್ಕೆ ಆದ್ರೆ ನಿಜವಾಗಿ ಇಲಾಖೆಗೆ ಒಳ್ಳೆ ಶೋಭೆ ಬರುತ್ತೆ. ಪ್ಲಸ್ ಎರಡನೇ ವಿಷಯ ಏನು ಅಂದ್ರೆ ಈಗಾಗಲೇ ನಾವು ಟೈಮ್ ಅಂಡ್ ಅಗೇನ್ ಎಚ್ಚರಿಕೆ ಕೊಟ್ಟಿದ್ದೇವೆ. ಅವಕಾಶಗಳು ಕೊಟ್ಟಾಗ ಯಾವುದು ಡಿಜಿಟೈಸ್ ಆಗಿಲ್ಲ, ಈ ಹಿಂದೆ ಪೇಪರ್ ನಲ್ಲೇ ಇತ್ತು, ಅವುಗಳನ್ನೆಲ್ಲ ಈಗ RCCMS ಗೆ ತಗೊಂಡು ಬಂದಿದ್ದೀರ. ಕೋಲಾರಲ್ಲೇ ಲಾಸ್ಟ್ ಟೈಮ್ ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ವಾರ್ನಿಂಗ್ ಕೊಟ್ಟ ಮೇಲೆ ಸುಮಾರು 1 ತಿಂಗಳ ಒಳಗಡೆ ಮೋರರ್ಲೆಸ್ 1 ತಿಂಗಳ ಅವಧಿಯಲ್ಲಿ 800 ಕೇಸು ಫಿಸಿಕಲ್ ಇದ್ದಿದ್ದು RCCMS ಗೆ ಬಂದಿದೆ. 800 ಕೇಸಸ್ ದೇವರ್ ಆಲ್ ಪೇಪರ್ ಅಲ್ಲಿ ಇತ್ತು, ಈಗ ಬಂದಿದೆ. ಅದೇ ರೀತಿ ಬೆಂಗಳೂರು ಸೌತ್ ಅಲ್ಲಿ ಇದೆ, ದೊಡ್ಡಬಳ್ಳಾಪುರದಲ್ಲಿದೆ, ನಾರ್ತ್ ಅಲ್ಲಿದೆ, ಇನ್ನೂ ಕೆಲವು ಕಡೆ ಎಲ್ಲ ಇದೆ. ಸೊ ಹಾಗಾಗಿ ಇದು ಬಹುಶಃ ನಾವು ಅವಕಾಶ ಕೊಡ್ತಾನೆ ಬಂದಿದ್ದೇವೆ. ಕೆಲವರು ಎಸಿಗಳು ಅದನ್ನ ಗಂಭೀರವಾಗಿ ತೆಗೆದುಕೊಂಡು ಎಲ್ಲವನ್ನೂ ಕೂಡ RCCMS ಪೋರ್ಟಲ್ಗೆ ತಂದಿದ್ದಾರೆ. ಕೆಲವು ಈಗಲೂ ಕೂಡ RCCMS ಅಲ್ಲಿ ಇಲ್ಲದೆ ಇರೋದು ಇದಾವೆ ಅನ್ನೋದಕ್ಕೆ ನಮ್ಮ ಹತ್ರ ಪುರಾವೆ ಇದೆ. ದರ್ ಇಸ್ ಎವಿಡೆನ್ಸ್ ಟು ಶೋ. ಸೊ ಹಾಗಾಗಿ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಮತ್ತು ರೆವಿನ್ಯೂ ಕಮಿಷನರ್ಗೆ ಒಂದು ಸಿಂಪಲ್ ಆಗಿ ಸಜೆಷನ್ ಕೊಟ್ಟಿದ್ದೇನೆ. ಈಗ VC ಆನ್ ಮಾಡಕ್ಕೆ ಮೊದಲು ಅದೇ ಮಾತಾಡ್ತಾ ಇದ್ವಿ ನಾವು, ಯಾಕೆ ವಿಳಂಬ ಅಂತ ತಾವು ಅಂದ್ಕೊಂಡಿರ್ಬೋದು. ಅವರಿಗೆ ಒಂದು ಸಲಹೆ ಕೊಟ್ಟಿದ್ದೇನೆ. ಏನಂದ್ರೆ ಫೆಬ್ರವರಿ 1ನೇ ತಾರೀಕಿಂದ ಯಾವುದೇ AC ಅಥವಾ ತಹಶೀಲ್ದಾರ್ ಆರ್ಡರ್ RCCMS ಇಂದ ಬಂದ್ರೆ ಮಾತ್ರ ಅದಕ್ಕೆ ವ್ಯಾಲಿಡಿಟಿ. ಅದರ್ವೈಸ್ ಪೇಪರ್ ಅಲ್ಲಿ ಇಶ್ಯೂ ಆಗಿದ್ದ RCCMS ನಲ್ಲಿ ಎಂಟ್ರಿ ಇಲ್ಲದೆ ಹೋದ್ರೆ ಅದಕ್ಕೆ ವ್ಯಾಲಿಡಿಟಿ ಇರಬಾರದು. ಅದು ಭೂಮಿಯಲ್ಲಿ ಮ್ಯೂಟೇಷನ್ ಆಗಬಹುದು ಅಥವಾ ತಹಶೀಲ್ದಾರ್ ಇಂಪ್ಲಿಮೆಂಟೇಷನ್ ಆಗಬಹುದು, ಏನೇ ಆಗ್ಲಿ ಎನಿ ಆರ್ಡರ್ ಅದು RCCMS ಇಂದ ಬಾರದೆ ಹೋದ್ರೆ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಬಾರ್ದು ಅಂತ ಪತ್ರ ಬರೆಯೋದಲ್ಲ. ನಾನು ಅವರಿಗೆ ಸಲಹೆ ಕೊಟ್ಟಿದ್ದೇನೆ, ಇದನ್ನ ಭೂಮಿಯಲ್ಲಿ ಇದು ತಗೊಳ್ಳೇಬಾರದು. ಸೊ ಇಟ್ ಶುಡ್ ನಾಟ್ ಬಿ ಏಬಲ್ ಟು ಬಿ ಇಂಪ್ಲಿಮೆಂಟೆಡ್. ಸೊ ಸಿಸ್ಟಮ್ ಅಲ್ಲಿ ಬಾರ್ ಮಾಡಬೇಕು. ಎನಿ ಆರ್ಡರ್ ದಟ್ ಇಸ್ ನಾಟ್ ಕಮಿಂಗ್ ಫ್ರಮ್ RCCMS cannot be implemented from February 1.
ನೀವ್ ಹೇಳ್ಬೋದು ನಾನು ಪೇಪರ್ ಅಲ್ಲಿ ಅವರಿಗೆ ಕೊಡ್ತೇನೆ, ಅದು ತಹಶೀಲ್ದಾರ್ಗೆ ಏನ್ ಇಂಪ್ಲಿಮೆಂಟ್ ಮಾಡಿಸ್ತೇನೆ ಅಂತ. ಬಟ್ ತಹಶೀಲ್ದಾರ್ ಆಲ್ಸೋ ಕ್ಯಾನ್ ನಾಟ್ ಇಂಪ್ಲಿಮೆಂಟ್ ಅನ್ ಆರ್ಡರ್ ದಟ್ ಇಸ್ ನಾಟ್ ಕಮಿಂಗ್ ಫ್ರಮ್ RCCMS ಬಿಕಾಸ್ ಆ ಮಾಡ್ಯೂಲ್ ಆ ತರ ಮಾಡ್ತಾ ಇದ್ದೇವೆ. ಯಾವ ತರ ಮಾಡ್ತಾರೆ ಅನ್ನೋದು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೆ ಬಿಟ್ಟಿದ್ದು. ನಾನು ಅವ್ರಿಗೆ ಅದು ಅವ್ರ ಕೆಲಸ, ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ದೇ ವಿಲ್ ಟೇಕ್ ಕೇರ್ ಆಫ್ ಇಟ್. ನಾನು ತಮ್ಗೆ ಹೇಳ್ತಾ ಇದ್ದೇನೆ, ಇದು ತಹಶೀಲ್ದಾರ್ಗೂ ಅನ್ವಯಿಸುತ್ತೆ. ತಹಶೀಲ್ ಕೋರ್ಟ್ ಅಲ್ಲೂ ಕೆಲವು ಇರಬಹುದು, ಅವ್ರಿಗೂ ಅಷ್ಟೇ. RCCMS ಇಂದ ಆರ್ಡರ್ ಬಂದ್ರೆ ಮಾತ್ರ ಇಟ್ ವಿಲ್ ಹ್ಯಾವ್ ಇಂಪ್ಲಿಮೆಂಟಬಿಲಿಟಿ, ಅದರ್ವೈಸ್ ಇಟ್ ಕ್ಯಾನ್ ನಾಟ್ ಬಿ ಇಂಪ್ಲಿಮೆಂಟೆಡ್. ಸೊ ಇದನ್ನ ತಮ್ಮ ಗಮನದಲ್ಲಿರ್ಲಿ. ಸೊ ಎನಿ ಆರ್ಡರ್ ನಾನಿನ್ನ ಡೆಡ್ ಲೈನ್ ಕೊಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಡೆಡ್ ಲೈನ್ಗೆ ಅರ್ಥ ಇಲ್ಲದೆ ಆಗ್ಬಿಟ್ಟಿದೆ. ಕೆಲವರು ಗಂಭೀರವಾಗಿ ತಗೊಂಡಿದ್ದಾರೆ, ಇಲ್ಲ ಅಂತಲ್ಲ, ಅಂಡ್ ಐ ರೆಸ್ಪೆಕ್ಟ್ ಬೇಸಿಸ್. ಬಟ್ ಕೆಲವರು ಏನ್ ಮಾಡ್ತಾರೆ ಬಿಡು ಅಂತ ನೋಡೋರು ಕೆಲವರು ಇದ್ದಾರೆ. ಸೊ ಹಾಗಾಗಿ ನಾನು ಇದನ್ನ ಐ ಕಾಂಟ್ ಬಿ ಚೇಸಿಂಗ್ ದಿಸ್ ಮೈ ಓನ್ ಟೇಲ್. ಸೊ ಹಾಗಾಗಿ ನಾನು ಹೇಳಿದ್ದೇನೆ, ಐ ಡೋಂಟ್ ವಾಂಟ್ ಟು ಬಿ ಚೇಸಿಂಗ್ ದಿಸ್ ಎನಿಮೋರ್. ಪ್ರತಿ ಬಾರಿ ಎಂಟರ್ ಮಾಡಿ ಅಂತ ಹೇಳಿ ನನ್ನ ಗೌರವ ಕಡಿಮೆ ಆಗ್ತಾ ಇದೆ ಇನ್ ದ ಪ್ರಾಸೆಸ್. ನನ್ನ ಮಾತಿಗೆ ಬೆಲೆ ಇದ್ದಂಗೆ ಆಗ್ತಾ ಇದೆ. ಸೊ ಹಾಗಾಗಿ ಐ ಟೋಲ್ಡ್ ದೆಮ್ ಸ್ಟಾಪ್ ಇಟ್ ಅಂತ. ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಜವಾಬ್ದಾರಿ ತಗೊಂಡಿದ್ದಾರೆ, ವಿಲ್ ಡೂ ಇಟ್ ಅಂತ ಹೇಳಿ. ಸೊ ತಮ್ಮ ಮಾಹಿತಿಗೆ ತರ್ತಾ ಇದ್ದೇನೆ. ಸರ್ ಒನ್ ಮೋರ್ ಸಜೆಸ್ಟ್ ಡೈರೆಕ್ಷನ್ ಕಂಟಿನ್ಯೂಸ್ ಕೊಡ್ತಾನೆ ಇದ್ದೀವಿ. ಆದರೆ ಪೀಪಲ್ ಆರ್ ದಿ ಆಫೀಸ್ ಸೀನಿಯರ್ ಆಫೀಸರ್ಸ್ if they are not listening, sir, we should not be just simply sitting here as spectator. So our ವಿರುದ್ಧವಾಗಿ ಆಕ್ಷನ್ ಸರ್ ಒಂದೆರಡು ಕೇಸಲ್ಲಿ ಆಲ್ರೆಡಿ ಕಂಪ್ಲೂಷನ್ ಡೆತ್ ಫೈಲ್ ಸರ್. ಒಂದು ಕೇಸಲ್ಲಿ ಆಲ್ರೆಡಿ DPR ಕಳಿಸಿದ್ದೀವಿ ಸರ್, ಇನ್ನೊಂದು ಕೇಸಲ್ಲಿ ಆಕ್ಷನ್ ಆಗಬೇಕು ಸರ್. ಇಲ್ಲದ್ರೆ ಏನು ಬೆಲೆ ಇಲ್ಲ ಸರ್. ವಿ ಎಕ್ಸ್ಪೆಕ್ಟ್ ದಿ ಅಸಿಸ್ಟೆಂಟ್ ಕಮಿಷನರ್ ಟು ಡೂ ಸರ್. ಇನ್ ಸ್ಪೈಟ್ ಆಫ್ ದಟ್ ಸರ್, ದಿ ಅಸಿಸ್ಟೆಂಟ್ ಕಮಿಷನರ್ ಲೆವೆಲ್ ಅಲ್ಲಿ ಫೈನಾನ್ಸ್ ಅಲ್ಲಿ ಗೊತ್ತಿದೆ ಸರ್, ಕಮ್ಮಿ ಆಗಿದೆ. ಸೊ ಅಂಡ್ ವಿ ಆರ್ ನಾಟ್ ಇವನ್ ವೆಂಚರ್ಡ್ ಔಟ್ ಟು ಲುಕ್ ಇನ್ ಟು ದಿ ಕ್ವಾಲಿಟಿ ಆರ್ಡರ್ಸ್. ನಾವು ಕ್ವಾಂಟಿಟಿ ಬಗ್ಗೆ ಮಾತಾಡ್ತಿದ್ದೀವಿ ಸರ್. ಆದ್ರೂ ಕೂಡ ಸರ್ ಸ್ಮಾಲ್ ಕಡೆ ಸರ್, ಮೈ ಗಟ್ ಫೀಲಿಂಗ್ is sir, this Kolar situation is not Kolar or south north situation is not only in these 3-4 places sir, is there in many more places. So ನಾವು ಎಲ್ಲ ಕಡೆ ಹೋಗಿ ತನಿಖೆ ಮಾಡೋದು ಸರಿಯಲ್ಲ ಸರ್. ಅದು ನಂಬರ್ 1 ಸರ್. ಈ ಅಸಿಸ್ಟೆಂಟ್ ಕಮಿಷನರ್ ಕೂಡ ಸರ್ ಅವರ ಜವಾಬ್ದಾರಿ ಅವರ ಆಫೀಸ್ ಅಲ್ಲಿ ಪ್ಲಸ್ ಅವ್ರ ಕೆಳಗೆ ಆಫೀಸ್ ಅಲ್ಲಿ ಕೂಡ. ಯಾಕಂದ್ರೆ ಅವ್ರು ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ ಒಂದು ರಿವ್ಯೂ ಮಾಡಿಕೊಂಡು ಅವ್ರ ಕೆಳಗೆ ಆಫೀಸಲ್ಲಿ ಕೂಡ ನಾವು ತಹಸೀಲ್ ಆಫೀಸಲ್ಲಿ ನಮಗೆ ಡೈರೆಕ್ಷನ್ ಕೊಡ್ತಾ ಇದ್ದೀವಿ ಸರ್. ಅಟ್ಲೀಸ್ಟ್ DC ಕೆಲಸ ಕಮ್ಮಿ ಆಗುತ್ತೆ ಸರ್. ಸಬ್ ಡಿವಿಷನ್ ಲೆವೆಲ್ ರಿವ್ಯೂ ದಟ್ ಸರ್. ನೆಕ್ಸ್ಟ್ ಟೈಮ್ ವಿ ಶುಡ್ ಆಲ್ಸೋ ಆಕ್ಚುಲಿ ಎಸಿಗಳು ಎಲ್ಲ. ನಾನು PRS ಅವರು ಫಸ್ಟ್ ಪಾರ್ಟ್ ಅಲ್ಲಿ ಹೇಳಿದ ಸೆಂಟಿಮೆಂಟ್, ಐ ಶೇರ್ ದ ಸೆಂಟಿಮೆಂಟ್. ನಾನು ಹೇಳಕ್ ಹೋಗ್ಲಿಲ್ಲ. ಬಟ್ ಏನಂದ್ರೆ ಇದು ನಾ ಪದೇ ಸೂಚನೆ ಕೊಡೋದು, ಕೆಲವರು ಇಗ್ನೋರ್ ಮಾಡೋದು, ದಿಸ್ ಇಸ್ ನಾಟ್ ದ ವೇ ಅಟ್ ಆಲ್. ಬಟ್ ಆದ್ರೂ ಕೂಡ ಎಷ್ಟು ಬಾರಿ ಅದನ್ನ ಹೇಳೋದು ಅಂತ ನಾನು ಇವತ್ತು ಹೇಳಲಿಕ್ಕೆ ಹೋಗ್ಲಿಲ್ಲ. ಬಟ್ ಸೆಕೆಂಡ್ ಪಾರ್ಟ್ ವಾಟ್ ಈಸ್ ಸೇಯಿಂಗ್, ಎಸಿಗಳು ನೋಡಿ, ನಾಳೆ ನೀವು ADC ಆಗ್ತೀರಾ, ಕೆಲವರು DC ಆಗೋರು ಇದ್ದೀರಿ. ದಿಸ್ ಈಸ್ ದ ಟೈಮ್ ವೇರ್ ಯು ಎಸ್ಟಾಬ್ಲಿಷ್ ಯುವರ್ ಲೀಡರ್ಶಿಪ್ ಕ್ವಾಲಿಟಿ. ನೀವು ಸಬ್ ಡಿವಿಷನ್ ನ ಲೀಡ್ ಮಾಡಬೇಕು. ನಾನು ಈ ಕೇಸುಗಳು ಡಿಸ್ಪೋಸಲ್ ಆಗಲಿ, ಆಮೇಲೆ ಆ ಸಬ್ಜೆಕ್ಟ್ ಮಾತಾಡೋಣ ಅಂತ ಒಂದೇ ಟೈಮ್ ಎಲ್ಲರ ಮಾತಾಡಕ್ ಹೋದ್ರೆ, ಬಟ್ ಕೆಲವರು ಮಾಡ್ತಾ ಇದ್ದಾರೆ. ಐ ಹ್ಯಾವ್ ನೋಟಿಸ್ ದಟ್ ಸಮ್ DCs ಹ್ಯಾವ್ ಡೆಲಿಗೇಟೆಡ್ ಟು ACs ಅಂಡ್ ಸಮ್ ACಗಳು ಕೆಳಗಡೆ ಹೋಗಿ ಅದು ಕೊಡಿದು ಅದಾಲತ್ತದು ಅವರು ಕೊಡಿದು ಸೂಪರ್ವೈಸ್ ಮಾಡ್ತಾ ಇದ್ದಾರೆ, ಲೀಡ್ ಮಾಡ್ತಾ ಇದ್ದಾರೆ. ಬೇರೆ ಡಿಪಾರ್ಟ್ಮೆಂಟಲ್ ಪ್ರೋಗ್ರಾಮ್ಸ್ ಅನ್ನು ಕೆಲವು ACಗಳು ಲೀಡ್ ಮಾಡ್ತಾ ಇದ್ದಾರೆ, ನೋ ಡೌಟ್. ಕೆಲವರು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲೂ ಫ್ರಂಟ್ ಎಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಕೆಲವರು ಮಾಡ್ತಾ ಇದ್ದಾರೆ. ಬಟ್ ಆಕ್ಚುಲಿ ಎಲ್ಲ ACಗಳು ಮಾಡಬೇಕು. ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಇದು. ನೀವು ಸಬ್ ಡಿವಿಷನ್ಗೆ ನೀವೇ ಮ್ಯಾಜಿಸ್ಟ್ರೇಟ್ ಮೀನ್ಸ್ ದ ಲೀಡರ್ ಆಫ್ ಅಡ್ಮಿನಿಸ್ಟ್ರೇಷನ್. ಸೊ ಐ ಎಂಡೋರ್ಸ್ PRS ಅವರು ಹೇಳ್ತಾ ಇರೋದು, ಯು ಹ್ಯಾವ್ ಟು ಲೀಡ್ ಆಲ್ ಆಕ್ಟಿವಿಟೀಸ್ ಸರ್. ವಾಟ್ ಎವರ್ DC. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.